ಸಿಗದೇನು ನಮಗಿಲ್ಲಿ ಏನು ಸಿಗಲ್ಲ. ಏನ್ ಮೆಡಿಕಲ್ ಅಲ್ಲಿ ಫ್ರೀ ಇಲ್ಲ, ಎಜುಕೇಶನ್ ಅಲ್ಲಿ ಫ್ರೀ ಇಲ್ಲ, ತಗೊಳ್ಳೋ ವಸ್ತುಗಳ ಮೇಲೆ ಫ್ರೀ ಇಲ್ಲ. ಇನ್ಯಾವ ಉದ್ದೇಶದಲ್ಲಿ ನಾವು ಟ್ಯಾಕ್ಸ್ ಗಳನ್ನ ಕಟ್ಟಬೇಕು? ಗಿವ್ ಮಿ ಒನ್ ಪ್ರಾಪರ್ ರೀಸನ್. ಎಸ್, ಐ ಆಮ್ ಸ್ಯಾಟಿಸ್ಫೈಡ್ ವಿತ್ ದಿಸ್ ಸರ್ವಿಸ್ ಬೈ ದ ಗೌರ್ಮೆಂಟ್ ಅಂತ ನಮ್ಗೆ ಹೇಳ್ಕೊಳ್ಳೋದಕ್ಕೆ ಒಂದು ಸರ್ವಿಸು ಇಲ್ಲ. ಎಲ್ಲಾರು ಪಬ್ಲಿಕ್ ಸರ್ವೆಂಟ್, ಪಬ್ಲಿಕ್ ಗೋಸ್ಕರ ಅಂತ ಹೇಳ್ತಾರೆ. ಇಲ್ಲಿ ಯಾರಿಗೂ ಪಬ್ಲಿಕ್ ಸರ್ವೆಂಟ್ ಅಲ್ಲ, ಇಲ್ಲಿ ಯಾರಿಗೂ ಪಬ್ಲಿಕ್ ಕ್ಯಾರೆ ಬುಡ್ಡ. ಈ ಸರ್ಕಾರ ಬಡವರಿಗಲ್ಲ, ಈ ಸರ್ಕಾರ ದುಡ್ಡಿರೋರಿಗೆ ಮಾತ್ರ. ಇದೆಲ್ಲ ಸಾಲದು ಅಂತೇಳಿ ಇದರಲ್ಲಿ ತರಲೆ ರೂಲ್ಸ್ ಗಳು ಬೇರೆ. ಇನ್ಮೇಲೆ ಗೌರ್ಮೆಂಟ್ ಎಂಪ್ಲಾಯೀಸ್ ಗಳಾಗ್ಲಿ, ಗೌರ್ಮೆಂಟ್ ಅಲ್ಲಿ ಕಾಂಟ್ರಾಕ್ಚುಯಲ್ ಆಗಿ ಕೆಲಸ ಮಾಡ್ತಾ ಇರೋ ಪರ್ಸನ್ ಗಳಾಗ್ಲಿ, ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಗೌರ್ಮೆಂಟ್ ಬಗ್ಗೆ ತಪ್ಪಾಗೆ ಪೋಸ್ಟ್ ಮಾಡೋದು ಅಥವಾ ಗೌರ್ಮೆಂಟ್ ಪಾಲಿಸಿ ಬಗ್ಗೆ ರಿಲೀಸ್ ಮಾಡೋದು ಸೋಷಿಯಲ್ ಮೀಡಿಯಾದಲ್ಲಿ ಅವ್ರ ಪರ್ಸನಲ್ ಅಕೌಂಟ್ ಅಲ್ಲಿ ಪೋಸ್ಟ್ ಮಾಡೋದು ಇನ್ಮೇಲೆ ಇಲ್ವಂತೆ. ಇಲ್ಲೊಂದು ರೂಲ್ಸ್ ಅನ್ನೋದು ಮರ್ತೋಗ್ಬಿಟ್ಟಿದೆ ನಮ್ಮ ಸರ್ಕಾರ. ರೈಟ್ ಟು ಸ್ಪೀಕ್ ಅನ್ನೋ ಒಂದು ರೈಟ್ಸ್ಗೆ ಇನ್ಮೇಲೆ ಕಂಡೀಷನ್ ಅಪ್ಲೈ, ಅಂದ್ರೆ ಅದ್ರ ಮೇಲೆ ಒಂದು ಸ್ಟಾರ್ ಮಾರ್ಕ್ ಹಾಕ್ಬಿಟ್ಟು ಗೌರ್ಮೆಂಟ್ ಎಂಪ್ಲಾಯಿಗಳಿಗೆ ಮಾತ್ರ ಇನ್ಮೇಲೆ ಅವ್ರೇನು ಮಾತಾಡಂಗಿಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಇನ್ನೇನು ಪೋಸ್ಟ್ ಮಾಡಂಗಿಲ್ಲ ಅಂತ